ಕ್ವಾಲಿಟಿ ಎಲ್ಲ ಓಕೆ ಅನ್ಸುತ್ತೆ, ಚೆನ್ನಾಗಿದೆ ಕ್ವಾಲಿಟಿ. ನೋಡಕ್ಕೂ ಸಖತ್ತಾಗಿ ಲುಕ್ ಹೊಡಿತಿದೆ. ಆಕ್ಚುಲಿ ಕವರ್ ಏನೋ ಕಚಡವಾಗಿತ್ತು, ಸೊ ಇದು ಪ್ರಾಪರ್ಟಿ ಮಾತ್ರ ಸಖತ್ತಾಗಿ ಬಂದಿದೆ. ಹಾಯ್ ಹಲೋ, ದಿಸ್ ಈಸ್ ಆರ್ ಜೆ ರೈಡರ್ ಕನ್ನಡಿಗ. ಇವತ್ತು ಇನ್ನೊಂದು ವಿಡಿಯೋ ಅನ್ಬಾಕ್ಸಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಆಕ್ಚುಲಿ ಬಂದ್ಬಿಟ್ಟು ನಂದು ಕಾನ್ಸೆಪ್ಟ್ ಏನೇ ಇದ್ರು ಮೋಟೋ ವ್ಲಾಗರ್ ಆಗ್ಬೇಕಂತ. ಸೊ ಅನ್ಬಾಕ್ಸಿಂಗ್ ವಿಡಿಯೋ ಎಲ್ಲ ನಾನು ಮಾಡಕ್ ಹೋಗಲ್ಲ. ಆಕ್ಚುಲಿ ಅದು ಗಾಡಿದೇ ಪ್ರಾಪರ್ಟಿ ಅಲ್ವಾ, ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೆಂಗೋ ತಗೊಂಡಿದ್ದೀನಲ್ವಾ, ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ದೆ ನಾನು ಅದನ್ನ. ಸೊ ನಿಮ್ಗೂ ತೋರ್ಸೋಣ ಚೆನ್ನಾಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಪಾರ್ಸಲ್ ಇಲ್ಲಿದೆ. ಯಾ ಇದೇ ಐಟಮು. ಆಕ್ಚುಲಿ ನೇಮ್ ಹಾಕಿಲ್ಲ, ಏನು ನೋಡೋಣ, ಅನ್ಬಾಕ್ಸಿಂಗ್ ಮಾಡೋಣ. ಚೆನ್ನಾಗಿ ಸಿಕ್ಕಾಪಟ್ಟೆ ಪ್ಯಾಕ್ ಮಾಡ್ಬಿಟ್ಟು ಕಳ್ಸವ್ರೆ. ಟೇಪ್ ಎಲ್ಲ ತುಂಬಾ ಜೋರಾಗಿ ಹಾಕವ್ರೆ. ನೋಡೋಣ, ಇವಾಗ ಓಪನ್ ಮಾಡೋಣ. ಯಾವ ರೇಂಜ್ ಟೇಪ್ ಹಾಕೋರ ಗುರು ಇದಕ್ಕೆ? ಆಲ್ರೆಡಿ ಯೂಸ್ ಮಾಡಿದ್ದಾರೆ, ಇದನ್ನ ವಾಪಸ್ ಮಾಡಿದಾರೆ ಅನ್ಸುತ್ತೆ ಫ್ಲಿಪ್ಕಾರ್ಟ್. ಅದಕ್ಕೆ ಅವರು ಈ ತರ ಟೇಪ್ ಹಾಕಿರೋದು ಜಾಸ್ತಿ. ಸೊ ಇದು ಒಂದು ಓಪನ್ ಆಗಿದೆ, ಒಳಗಡೆ ಪಾರ್ಟ್ ಒಂದು ಚೆನ್ನಾಗಿದ್ರೆ ಸಾಕು, ಅದೇ ಹ್ಯಾಪಿ. ಎಷ್ಟಿದು 3 days ಬ್ಯಾಕ್ ನನ್ಗೆ ಬಂದಿದ್ದು ಡೆಲಿವರಿ. ಸೊ ಮಾಡೋಣ ಅಂತ ಅನ್ಕೊಂಡಿದ್ದೆ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಮಾಡಕ್ ಆಗಿರ್ಲಿಲ್ಲ, ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಮಾಡ್ತಾ ಇದೀನಿ. ಅಯ್ಯೋ ಸ್ವಾಮಿ, ಸುಸ್ತಾಗೋಯ್ತು ನನ್ಗಂದ್ರೆ. ಏನ್ ಈ ರೇಂಜ್ಗೆ ಟೇಪ್ ಹೊಡಿಯೋದು? ಏನ್ ಮೋಸ್ಟ್ಲಿ ಗೊತ್ತಾಗ್ಬಾರ್ದಂತಾನ? ಆಲ್ರೆಡಿ ರಿಜೆಕ್ಟೆಡ್ ಪೀಸ್ ಅಂತಾನ? ಎಲ್ಲ ಪೀಸ್ ಪೀಸ್ ಇದೆ. ಇದು ಐಟಮ್ ಕಾಣಿಸ್ತಿದ್ಯಾ ನೋಡಿ. ಸೊ ಅದೇನೋ ಬಾಕ್ಸ್ ಏನೋ ವೇಸ್ಟ್ ಇತ್ತು, ಸೊ ಅದನ್ನ ಕರೆಕ್ಟ್ ನೀಟಾಗಿ ಪ್ಯಾಕ್ ಮಾಡಿರ್ಲಿಲ್ಲ. ಅಂದ್ರೆ ಪ್ಯಾಕ್ ಮಾಡಿದ್ರು, ಆಕ್ಚುಲಿ ಇದು ಬಾಕ್ಸ್ ಅಲ್ಲ, ಇದು ಒಂದ್ ಕಡೆ ಕಿತ್ತೋಗ್ಬಿಟ್ಟಿದೆ. ಅದನ್ನ ನೀಟಾಗಿ ಟೇಪ್ ಹಾಕ್ಬಿಟ್ಟು ಅಣಿಸ್ಬಿಟ್ಟು ಕಳ್ಸವ್ರೆ. ಸೊ ಇದಾದ್ರೆ ನೆಟ್ಟಿಗಿದ್ರೆ ಒಳ್ಳೇದು. ನೋಡೋಣ ಇವಾಗ ಅದನ್ನೇ. ಇದೇನಂತ ಗೊತ್ತಾಯ್ತು ಅಲ್ವಾ ನಿಮ್ಗೆ? ಮಿರರ್ ಇದು ಆಕ್ಚುಲಿ. ಮಾಮೂಲಿ ಈಗ ಕಂಪ್ನಿಯಿಂದ ಬರುತ್ತಲ್ವಾ ಗಾಡಿಗೆ, ಅದು ಸ್ವಲ್ಪ ಲುಕ್ ಬರಲ್ಲ ಅಂತ ಅಂದ್ಬಿಟ್ಟು ಇದನ್ನ ಆರ್ಡರ್ ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ಬೋದು ಇದು. ಇದನ್ನ ಫಿಟ್ ಮಾಡಿಸಿದ್ಮೇಲೆ ಗೊತ್ತಾಗತ್ತೆ ಚೆನ್ನಾಗಿ ಕಾಣಿಸುತ್ತೆ ಇಲ್ವಾ ಅಂತ. ಬಟ್ ಆಕ್ಚುಲಿ ಇದು ಓಪನ್ ಮಾಡಿದ್ದಾರೆ ಗುರು. ಫಸ್ಟ್ ಯಾರೋ ಓಪನ್ ಮಾಡ್ಬಿಟ್ಟು ಸೆಕೆಂಡ್ ಅಟೆಂಪ್ಟ್ಗೆ ನನ್ಗೆ ಕಳಿಸಿದ್ದಾರೆ. ಆಲ್ರೆಡಿ ಇದು ಟೇಪ್ ಹಾಕಿದ್ದು ಎಲ್ಲ ಕರೆಕ್ಟ್ ಆಗಿ ಗೊತ್ತಾಗ್ತಿದೆ. ರಿವರ್ಸ್ ಓಪನ್ ಮಾಡ್ಬಿಟ್ಟೆ. ರೈಟ್, ಆಕ್ಚುಲಿ ಕ್ವಾಲಿಟಿ ಎಲ್ಲ ಓಕೆ ಅನ್ಸುತ್ತೆ, ಚೆನ್ನಾಗಿದೆ ಕ್ವಾಲಿಟಿ. ನೋಡಕ್ಕೂ ಸಖತ್ತಾಗಿ ಲುಕ್ ಹೊಡಿತಿದೆ. ಆಕ್ಚುಲಿ ಕವರ್ ಏನೋ ಕಚಡವಾಗಿತ್ತು, ಸೊ ಇದು ಪ್ರಾಪರ್ಟಿ ಮಾತ್ರ ಸಖತ್ತಾಗಿ ಬಂದಿದೆ. ಯಾ ಫೈನಲ್ ಓಪನ್ ಮಾಡಿದ್ದಾಯ್ತು. ಸೊ ನೋಡಿ, ಚೆನ್ನಾಗಿದೆ ಗುರು, ಸಖತ್ತಾಗಿದೆ ಕ್ವಾಲಿಟಿ. ನೋಡಿ, ಸೂಪರ್ ಕ್ವಾಲಿಟಿ ಅನ್ಸುತ್ತೆ. ಮೆಟಲ್, ಫುಲ್ ಮೆಟಲ್ ಇದು, ಚೆನ್ನಾಗಿದೆ ನೋಡಕ್ಕೆ. ಬಟ್ ಇನ್ನು ಫುಲ್ ಲೆಂತ್ ಆಗಿದೆ ಗುರು. ಫಸ್ಟ್ ಸೆಕೆಂಡ್ ಟೈಮ್ ನಾನು ಆರ್ಡರ್ ಮಾಡಿದ್ದೆ, ಸೊ ಅದು ಅಷ್ಟೊಂದೇನು ಇರ್ಲಿಲ್ಲ, ಚಿಕ್ಕ ಚಿಕ್ಕದಿತ್ತು. ಬಟ್ ಇದು ತುಂಬಾ ಸ್ವಲ್ಪ ಲೆಂತ್ ಆಗಿದೆ, ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 385 ಏನ್ ಬಿತ್ತಿದೆ ನನಗೆ. ಡೆಲಿವರಿ ಚಾರ್ಜ್ ಎಲ್ಲ ಇಟ್ಕೊಂಡು ಒಂದು 400 ರೌಂಡ್ ಫಿಗರ್. ಇದಕ್ಕೆಲ್ಲ ಒಂದು ಹಾಲಂಕಿ ಕೊಟ್ಟಿದ್ದಾರೆ. ಆಮೇಲೆ 4 ಬೋರ್ಡ್ಸ್ ಇದೆ ಇದರಲ್ಲಿ. ನಾವೇ ಫಿಟ್ ಮಾಡ್ಕೋಬಹುದು, ಏನ್ ಗ್ಯಾರೇಜ್ ಹತ್ರ ಹೋಗ್ಬೇಕಂತೇನಿಲ್ಲ, ಮಾಡ್ಬೋದು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸಖತ್ ಕೊಟ್ಟಿದೆ. ನೋಡೋಣ ಇವಾಗ ನನ್ನ ಬೈಕಿಗೆ ಹಾಕ್ಬಿಟ್ಟು ಅದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆಮೇಲೆ. ಸೊ ಇಲ್ಲೇನೋ ಸ್ವಲ್ಪ ಇರೋದು ಇದ್ರೊಳಗಡೆ ಸ್ಕ್ವೇರ್ ಕಟ್ ಮಾಡಿಲ್ಲ ನೀಟಾಗಿ, ಬಟ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ.
ಓಕೆ, ಸಿ ಔಟ್ಸೈಡ್. ಇವಾಗ ಇದನ್ನ ಟೈಟ್ ಮಾಡೋಣ. ಗಾಡಿ ಹೊರಗಡೆ ನಿಂತಿದೆ, ಬನ್ನಿ ಅಲ್ಲಿ ಹೋಗೋಣ.